ಭೂಮಿಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಖರೀದಿಸಿ ಅರುಂಧತಿಯನ್ನ ಮನೆಗೆ ಬಿಟ್ಟು ಅಗ್ನಿ ಮತ್ತೆ ಹೊರಗೆ ಹೋದ. ಅಂದು ಹಗಲೆಲ್ಲ ಅಗ್ನಿ ಆ ಮನೆಯಲ್ಲಿರಲಿಲ್ಲ. ಗೌರಿ ಮತ್ತು ಅರುಂಧತಿ ಸೇರಿ ಭೂಮಿಯನ್ನ ಸ್ವಲ್ಪ ಹುರಿದುಂಬಿಸಿ ನಿಂತಿದ್ದಾಗ ಅಲ್ಲಿಗೆ ಮಾಧವಿ ಬಂದರು. ಓ, ಚಾಡಿ ಹೇಳೋ ಅತ್ತೆ ಬರ್ತಿದ್ದಾರೆ ನೋಡು. ಬಹುಶಃ ಅಗ್ನಿಯೇ ಇವರನ್ನ ಹೊಡೆದು ಸಾಯಿಸ್ತಾನೆ ಅನಿಸ್ತಿದೆ. ಗೌರಿ ಗೊಣಗಿದಳು. ಏನಿದು ಇಲ್ಲಿ ಗುಪ್ತ ಮಾತುಕತೆ? ಮನೆಗೆ ಬಂದ ತಕ್ಷಣವೇ ಇಲ್ಲಿನ ಆಸ್ತಿ ಲೆಕ್ಕ ಹಾಕ್ತಿದ್ದಾಳ ಇವಳು? ಮಾಧವಿ ಭೂಮಿಯನ್ನ ನೋಡಿ ತಿರಸ್ಕಾರದಿಂದ ಕೇಳಿದ್ರು. ಯಾಕೆ ಅತ್ತೆ, ಅತ್ತಿಗೆಗೆ ಹೀಗೆಲ್ಲ ನೋವು ಕೊಡ್ತಿದ್ದೀರಾ? ಇನ್ನು ಅಣ್ಣನ ಕಣ್ಣಿಗೇನಾದ್ರೂ ಬಿದ್ದರೆ ಸಾಕು, ಅತ್ತೆಗೆ ಹೊಟ್ಟೆ ತುಂಬ ಕೊಡ್ತಾನೆ. ಅರುಂಧತಿ ಸಿಟ್ಟಿನಿಂದ ಹೇಳಿದಳು. ನನ್ನನ್ನು ಏನು ಬೇಕಾದರೂ ಅನ್ನಲಿ, ಆದರೆ ನನಗೇನು ತೊಂದರೆ ಇಲ್ಲ. ನಾನಿರೋದು ನನ್ನ ಅಣ್ಣನ ಮನೆಯಲ್ಲಿ. ಇನ್ನು ಬಹಳ ದಿನ ಇವಳು ಇಲ್ಲಿರಲು ಸಾಧ್ಯವಿಲ್ಲ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಬೇಸರ ಆಗತ್ತೆ. ಅಷ್ಟೇ ಅಲ್ಲ, ಅಗ್ನಿಯ ಜಾತಕದಲ್ಲಿ ಮೊದಲ ಹೆಂಡತಿಗೆ ಆಯಸ್ಸು ಕಡಿಮೆ ಅಂತ ಹೇಳಿದ್ದಾರಲ್ವಾ? ಅವರು ಬೇಸರದಿಂದ ಹೇಳಿದ್ದನ್ನ ಕೇಳಿ ಗೌರಿ ಮತ್ತು ಅರುಂಧತಿಗೆ ಸಿಟ್ಟು ಬಂತು. ಆದರೆ ಭೂಮಿಯ ಮುಖದಲ್ಲಿ ಮಾತ್ರ ಒಂದು ಸಣ್ಣ ಮುಗುಳ್ನಗುವಿತ್ತು. ಅತ್ತೆ, ಯಾಕೆ ಬೇಸರ ಮಾಡ್ಕೊಳ್ತೀರಾ? ನನಗೆ ಸಾಯೋದಕ್ಕೆ ಏನೂ ಭಯ ಇಲ್ಲ. ಅಷ್ಟಕ್ಕೂ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕಲ್ವಾ? ಅದು ಪ್ರೀತಿಸಿದ ಗಂಡಸಿನ ಜೊತೆ ಒಂದಿನವಾದರೂ ಬದುಕಿ ಸಾಯೋದಾದರೆ ಭಯ ಯಾಕೆ ಪಡಬೇಕು? ಹಾಗಾಗಿ ನನ್ನ ಬಗ್ಗೆ ಅತ್ತೆ ಹೆದರಬೇಕಿಲ್ಲ. ಆಮೇಲೆ ಅತ್ತೆಗೂ ವಯಸ್ಸಾಗ್ತಿದೆ, ಹುಷಾರಾಗಿರಿ. ಯಾವಾಗ ಏನಾಗುತ್ತೋ ಯಾರಿಗೆ ಗೊತ್ತಿಲ್ಲ ಅಲ್ವಾ? ಮಾಧವಿಗೆ ಉತ್ತರಿಸಲು ಅರುಂಧತಿ ಬಾಯಿ ತೆರೆಯುವ ಮುನ್ನವೇ ಭೂಮಿ ಅವಳ ಕೈ ಹಿಡಿದು ಹೇಳಿದ್ದನ್ನು ಕೇಳಿ ಅವರ ಕಣ್ಣುಗಳರಳಿದವು. ಬೆಕ್ಕಿನಂತೆ ಸುಮ್ಮನಿದ್ದವಳು ದಿಢೀರನೆ ತನಗೆ ಕೊಟ್ಟ ಉತ್ತರವನ್ನು ಕಂಡು ಅವರು ಒಮ್ಮೆ ಬೆಚ್ಚಿಬಿದ್ದರು. ಮರು ಮಾತನಾಡದೆ ಮಾಧವಿ ನೆಲಕ್ಕೆ ಜೋರಾಗಿ ಒದ್ದು ಮನೆ ಕಡೆಗೆ ನಡೆಯುವುದನ್ನು ನೋಡಿ ಅರವಿಂದ ಜೋರಾಗಿ ನಕ್ಕ. ಆಗಲೇ ಅವರಿಬ್ಬರ ಹಿಂದೆ ನಿಂತಿದ್ದ ಅರವಿಂದ ಮೂವರಿಗೂ ಕಾಣಿಸಿದ್ದು. ನೀನು ಯಾವಾಗ ಬಂದೆ ಅರವಿಂದ? ಗೌರಿ ನಗುತ್ತಲೇ ಕೇಳಿದಳು. ಆ ಅತ್ತೆ ಕೆಣಕಲು ಶುರು ಮಾಡಿದಾಗಲೇ ನಾನು ಬಂದದ್ದು. ಆಮೇಲೆ ಭೂಮಿಯ ಉತ್ತರ ಕೇಳಿ ನನ್ನ ತಲೆಯು ಗಿರ್ರೆಂದಿತು. ಹಾಗಾದರೆ ಅಗ್ನಿ ಹೇಳಿದ್ರಲ್ಲಿ ಸ್ವಲ್ಪ ಸತ್ಯವಿದೆ ಅಲ್ವಾ ಭೂಮಿ? ಅರವಿಂದ ನಗುತ್ತಲೇ ಕೇಳಿದಾಗ ಅವಳು ಅರ್ಥವಾಗದೆ ಅವನನ್ನು ನೋಡಿದಳು. ಅವನು ಒಮ್ಮೆ ನನ್ನ ಬಳಿ ಹೇಳಿದ್ದ, ಭೂಮಿ ಬೆಕ್ಕಿನ ಮರಿಯಂತೆ ಕಂಡ್ರು ಪಾಪದವಳು ಅಂತ ಅಂದುಕೊಳ್ಬೇಡ, ಆಕೆ ಹುಲಿ ಮರಿ ಅಂತ. ಅವನು ಹೇಳಿದ್ರಲ್ಲಿ ಸ್ವಲ್ಪ ಸತ್ಯವಿದೆ ಅಂತ ಈಗ ನನಗೆ ಅರ್ಥ ಆಯಿತು. ಭೂಮಿ ನಾಚಿಕೆಯಿಂದ ನಕ್ಕಳು. ಅದು ಯಾವ ಕಾರಣವೂ ಇಲ್ಲದೆ ನನ್ನನ್ನು ಹೀಗೆ ಹೀಯಾಳಿಸುವುದನ್ನು ಕೇಳಿ ನನಗೆ ಬಹಳ ಬೇಸರ ಆಯಿತು. ಭೂಮಿ ತುಟಿ ಕಚ್ಚಿಕೊಂಡು ಹೇಳುವಾಗ ಅರವಿಗೆ ಅವಳ ಮೇಲೆ ಬಹಳ ವಾತ್ಸಲ್ಯ ಮೂಡಿತು. ಸಣ್ಣ ಮಗುವಿನಂತಿತ್ತು ಅವಳ ಮುಖಭಾವ. ಸ್ವಲ್ಪ ಹೊತ್ತು ನಾಲ್ವರು ಅಲ್ಲೇ ಮಾತನಾಡುತ್ತಾ ನಿಂತಿದ್ದಾಗ ಸುಮಿತ್ರಾ ಅವರನ್ನ ಊಟಕ್ಕೆ ಕರೆದರು. ರಾತ್ರಿ ಊಟ ಮಾಡುವಾಗ ಭೂಮಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಅಗ್ನಿಯತ್ತ ಕದ್ದು ಕದ್ದು ನೋಡುತ್ತಿದ್ದಳು. ಅವನ ಮುಖದಲ್ಲಿ ಗಾಂಭೀರ್ಯವಿತ್ತು. ಅವಳಿಗೆ ಅಲ್ಲಿ ಕೂತಾಗ ಮೈ ನಡುಗಿದಂತೆ ಭಾಸವಾಗುತ್ತಿತ್ತು. ಬೆಳಿಗ್ಗೆ ಅವನಲ್ಲಿದ್ದ ಕೋಪ ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಯುದ್ಧಕ್ಕೆ ಹೆದರಿ ಕಾಡಿಗೆ ಹೋದ್ರೆ ಅಲ್ಲಿ ಹುಲಿಯೇ ಎದುರಾದಂತೆ ಇತ್ತು ಅವಳ ಪರಿಸ್ಥಿತಿ. ಹೇಗೋ ಊಟ ಮುಗಿಸಿ ಸುಮಿತ್ರಾಳ ಜೊತೆ ಅಡುಗೆ ಮನೆಯಲ್ಲಿ ನಿಂತಿದ್ದಾಗ ಗೌರಿ ಒಂದು ಕವರ್ ಹಿಡಿದುಕೊಂಡು ಬಂದಳು. ಹಾಗಾದ್ರೆ ನಾವು ರೆಡಿ ಆಗೋಣ ಅಲ್ವಾ ಭೂಮಿ? ಗೌರಿ ಭೂಮಿಯ ಗದ್ದ ಹಿಡಿದು ಮುದ್ದು ಮಾಡುತ್ತಾ ಹೇಳಿದಾಗ ಅವಳಿಗೆ ಅರ್ಥವಾಗದೆ ನೋಡಿದಳು. ಇವತ್ತು ಫಸ್ಟ್ ನೈಟ್ ಅಲ್ವಾ ಹುಡುಗಿ? ಬಾ, ಈ ಸೀರೆಯನ್ನು ಇಟ್ಕೊಂಡು ಸುಂದರಿ ಆಗು. ಬೇಡ, ನಾನು ಉಡಲ್ಲ, ನಂಗೆ ಭಯ. ನಾನು ಇಲ್ಲೇ ಎಲ್ಲಾದರೂ ಮಲ್ಕೊಳ್ತೀನಿ. ಭೂಮಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ರು. ಅರುಂಧತಿ ಮತ್ತು ಗೌರಿ ಎಳೆದುಕೊಂಡು ಹೋಗಿ ಕೆಳಗಿನ ಕೋಣೆಯಲ್ಲಿ ಡ್ರೆಸ್ ಬದಲಾಯಿಸಿ ಸೀರೆ ಉಡಿಸಿ ಕಣ್ಣಿಗೆ ಕಾಡಿಗೆ ಹಚ್ಚಿ ಅವಳನ್ನು ಸುಂದರಿಯಾಗಿಸಿದ್ರು. ಅವಳ ಹಣೆಯ ಮೇಲಿನ ಸಿಂಧೂರವನ್ನು ಕೆಂಪಾಗಿಸಿ ಉಳಿದ ಕುಂಕುಮವನ್ನು ಅವಳ ಹಣೆಗೆ ದುಂಡಾಗಿ ಇಟ್ಟರು. ಕೂದಲಿಗೆ ತುಂಬ ಮಲ್ಲಿಗೆ ಹೂವು ಮುಡಿಸಿ 2 ಕೈಗಳಿಗೂ ಕೆಂಪು ಮತ್ತು ಕಪ್ಪು ಗಾಜಿನ ಬಳೆಗಳನ್ನು ತೊಡಿಸಿ ಅರುಂಧತಿ ಮತ್ತು ಗೌರಿ ತೃಪ್ತಿಯಿಂದ ನೋಡಿದ್ರು. ಎಷ್ಟು ಸುಂದರವಾಗಿದ್ದಾಳೆ ನನ್ನ ಅತ್ತಿಗೆ. ಅರುಂಧತಿ ಅವಳ ಕಿವಿಯ ಹಿಂದೆ ಕಾಡಿಗೆಯ ಚುಕ್ಕೆಯನ್ನು ಇಟ್ಟಳು. ಅದು ನಿಜ, ಇವತ್ತು ಅಗ್ನಿಯ ನಿದ್ದೆ ಕೆಟ್ಟದ್ದೇ. ಗೌರಿ ಬಾಯಿ ಮುಚ್ಚಿಕೊಂಡು ನಗುತ್ತಲೇ ಹೇಳಿದಾಗ ಭೂಮಿಗೆ ಅವನ ಹೆಸರು ಕೇಳಿದ ತಕ್ಷಣವೇ ಸುಸ್ತಾದಂತಾಯಿತು. ಹಾಂ, ನಿನ್ನ ಭಯವನ್ನೆಲ್ಲ ಅಲ್ಲಿ ಅವನು ಓಡಿಸ್ತಾನೆ. ಇದನ್ನೆಲ್ಲ ಆತನೇ ಸೆಲೆಕ್ಟ್ ಮಾಡಿದ್ದು. ಏನೇ ಆಗಲಿ, ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಅರುಂಧತಿ ಹಾಗೆ ಹೇಳಿ ಅವಳ ಕೈ ಹಿಡಿದು ಸುಮಿತ್ರಾಳ ಬಳಿ ಕರೆದುಕೊಂಡು ಹೋದ್ಲು. ಕೆಂಪು ಅಂಚಿನ ಸೀರೆ, ತಲೆ ತುಂಬ ಮಲ್ಲಿಗೆ ಹೂವು ಮತ್ತು ಕೈಗಳಲ್ಲಿ ಗಾಜಿನ ಬಳೆಗಳನ್ನು ಧರಿಸಿ ನಿಂತಿದ್ದ ಭೂಮಿಯನ್ನು ಕಂಡು ಸುಮಿತ್ರಾ ಕೂಡ ಒಮ್ಮೆ ಬೆರಗಾದ್ರು.
ಬೆಳಿಗ್ಗೆ ಅತ್ತು ಸುಸ್ತಾಗಿದ್ದ ಅವಳಲ್ಲಿ ಇಷ್ಟೊಂದು ಸೌಂದರ್ಯ ಅಡಗಿದೆ ಎಂದು ಅವರಿಗೂ ಅನ್ನಿಸಿರಲಿಲ್ಲ. ಸುಮಿತ್ರಾ ಬೇಗನೆ ಅವಳಿಗೆ ಉಪ್ಪು ಮೆಣಸಿನಕಾಯಿಯನ್ನು ನಿವಾಳಿಸಿದರು. ಒಂದು ಗ್ಲಾಸ್ ಹಾಲು ತೆಗೆದು ಗೌರಿಯ ಕೈಗೆ ಕೊಟ್ಟು ಅವಳನ್ನು ಕೋಣೆಗೆ ಬಿಟ್ಟು ಬರಲು ಹೇಳಿದರು. ಅತ್ತೆ, ನಾನು ಇಲ್ಲೇ ಎಲ್ಲಾದರೂ ಮಲ್ಕೊಳ್ತೀನಿ ಅತ್ತೆ. ನನಗೆ ಅಗ್ನಿ ಅಂದರೆ ತುಂಬ ಭಯ, ನಾನು ಹೋಗಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದವಳನ್ನು ಸುಮಿತ್ರಾ ಆಶ್ಚರ್ಯದಿಂದ ನೋಡಿದರು. ಅವನೇನೂ ಮಾಡಲ್ಲ, ನೀನು ಹೋಗು ಮಗಳೇ. ಹಾಂ ಅತ್ತೆ, ಹೇಳ್ತಿದ್ದೀನಲ್ವಾ, ನಿಮ್ಮ ಜೀವನದ ಅತ್ಯಂತ ಸುಂದರವಾದ ದಿನ ಇದು. ಅಲ್ಲಿ ಅಳದೇನೆ ಹೋಗು. ಸುಮಿತ್ರಾ ಸಮಾಧಾನ ಮಾಡಿ ಅವಳನ್ನು ಗೌರಿಯ ಜೊತೆ ಕಳುಹಿಸಿದಾಗ ಅವಳ ಕಾಲುಗಳು ಸೋಲುತ್ತಿದ್ದವು. ಅಗ್ನಿಯ ಕೋಣೆಯೊಳಗೆ ಅವಳನ್ನು ಬಿಟ್ಟು ಬಾಗಿಲು ಮುಚ್ಚಲು ಹೋದ ಗೌರಿಯ ಕೈ ಹಿಡಿದಳು ಭೂಮಿ. ನನ್ನ ಮುದ್ದೆ, ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು ಅಂತ ಮಾತ್ರ ಕೇಳಬೇಡ. ಒಳಗೆ ಹೋಗು. ಏನಿಲ್ಲ ಅಂದರೂ ಆತ ನಿನ್ನ ಪ್ರೇಮಿಯಾಗಿದ್ದಾನಲ್ವಾ, ಹೋಗು. ಗೌರಿ ಹಾಗೆ ಹೇಳಿ ಬಾಗಿಲು ಹಾಕಿದ ತಕ್ಷಣ ಭೂಮಿ ಹಾಸಿಗೆಯ ಮೇಲೆ ಕುಳಿತು ತನ್ನನ್ನೇ ನೋಡುತ್ತಾ ಗದ್ದಕ್ಕೆ ಕೈ ಕೊಟ್ಟು ಕುಳಿತಿದ್ದ ಅಗ್ನಿಯನ್ನ ಕಂಡಳು. ಅದರೊಂದಿಗೆ ಅವಳಿಗೆ ಪ್ರಜ್ಞೆ ತಪ್ಪುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅಗ್ನಿಯ ದೃಷ್ಟಿ ಕಂಡು ಭೂಮಿಗೆ ಅಳು ಬರುತ್ತಿದ್ದರೆ ಅಗ್ನಿಗೆ ಅವಳನ್ನ ಕಂಡು ಆಶ್ಚರ್ಯವಾಗುತ್ತಿತ್ತು. ತಾನು ತಂದುಕೊಟ್ಟಿದ್ದ ಕೆಂಪು ಅಂಚಿನ ಸೀರೆ ಮತ್ತು ತಾನು ಕಟ್ಟಿದ್ದ ತಾಳಿಯಲ್ಲಿ ಅವಳು ದೇವತೆಯಂತೆ ಸುಂದರವಾಗಿ ಕಾಣ್ತಾ ಇದ್ಲು. ಅವಳ ಹಣೆಯ ಮೇಲಿದ್ದ ಕೆಂಪು ಸಿಂಧೂರವನ್ನು ಕಂಡು ಅವನಿಗೆ ತನ್ನ ಮೇಲಿನ ನಿಯಂತ್ರಣ ತಪ್ಪುತ್ತಿರುವಂತೆ ಭಾಸವಾಯಿತು. ಭೂಮಿ, ಯಾಕೆ ಅಲ್ಲೇ ನಿಂತಿದೆಯಾ? ಇಲ್ಬಾ. ಅಗ್ನಿ ಅವಳನ್ನು ನೋಡಿ ನಗುತ್ತಲೇ ಕರೆದ. ಆದರೆ ಭೂಮಿಗೆ ಕಾಲು ನಡುಗಿ ಒಂದು ಹೆಜ್ಜೆಯನ್ನು ಕೂಡ ಇಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವಳು ನಿಂತಿದ್ದ ರೀತಿಯನ್ನು ಕಂಡಾಗಲೇ ಅಗ್ನಿಗೆ ವಿಷಯ ಎಲ್ಲ ಅರ್ಥವಾಯಿತು. ಅವನು ಸಣ್ಣ ನಗುವಿನೊಂದಿಗೆ ಎದ್ದು ಅವಳ ಬಳಿ ಹೋದ. ಹೀಗೆ ಅಲ್ಲೇ ನಿಲ್ಲೋದಾದರೆ ನಿನ್ನ ಹೊರಗೆ ಮಲಗಿದ್ರೆ ಆಗಿತ್ತಲ್ವಾ ಭೂಮಿ? ಹಾಂ, ಬಾ, ನಾನೇನು ನಿನ್ನನ್ನು ಹಿಡಿದು ತಿನ್ನಲ್ಲ. ಅಗ್ನಿ ಹಾಗೆ ಹೇಳಿ ಅವಳ ಹೆಗಲ ಮೇಲೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡು ಮುಂದೆ ನಡೆದ. ಅವಳ ಕೈಯಲ್ಲಿದ್ದ ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಟೇಬಲ್ ಮೇಲಿಟ್ಟು ಅವಳನ್ನು ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದ. ಯಾಕೆ ಹುಡುಗೆ ಹೀಗೆ ನಡುತ್ತಾ ಇದೆಯಾ? ನಾನೇನು ಮಾಡಿಲ್ವಲ್ಲ, ಅಥವಾ ನಾನು ಆ ಜೀವನ ಹಾಗೆ ಅಂತ ಅಂದ್ಕೊಂಡೆ ಭೂಮಿ? ಹಾಂ? ಅವನು ಹುಬ್ಬೇರಿಸಿಕೊಂಡು ಅವಳನ್ನು ನೋಡಿ ಕೇಳಿದಾಗ ಭೂಮಿ ಇಲ್ಲ ಎಂದು ತಲೆ ಆಡಿಸಿದ್ಲು. ಹಾಗಿದ್ರೆ ಮತ್ತೇಕೆ ನನಗೆ ಹೆದರ್ಕೊಳ್ತಾ ಇದೆಯಾ? ನಾವಿಬ್ಬರು ಇದೇ ಮೊದಲ ಬಾರಿಗೆ ಭೇಟಿಯಾಗಿ ಮಾತನಾಡ್ತಿರೋದು ಏನಲ್ಲವಲ್ಲ? ಹೌದು, ಒಂದು ಕೋಣೆಯಲ್ಲಿ ನಾವಿಬ್ಬರು ಮೊದಲ ಬಾರಿಗೆ ಹೀಗೆ ಒಂಟಿಯಾಗಿ ಕುಳಿತು ಮಾತನಾಡ್ತಾ ಇದ್ದೀವಿ ಅದು ಎಲ್ಲ ಗಂಡ ಹೆಂಡತಿಗೂ ಹಾಗೆ ತಾನೇ ಇರೋದು. ಹಾಂ, ಇಲ್ಲಿ ನೀನು ಹೆದರುವಂಥದ್ದು ಏನೂ ಇಲ್ಲ. ನಿನ್ನನ್ನು ಬಲವಂತವಾಗಿ ನಾನು ಸ್ವಂತ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಆಗು. ಇಲ್ದಿದ್ರೆ ಸ್ವಲ್ಪ ವರ್ಷಗಳಾದ ಮೇಲೆ ನಮ್ಮ 5 ಮಕ್ಕಳಿಗೆ ಈ ದಿನದ ಬಗ್ಗೆ ಹೇಳಿ ಅವರ ಕೈಯಲ್ಲಿ ನಿನ್ನನ್ನು ರೇಗಿಸ್ತೀನಿ, ನೋಡ್ಕೊಳ್ತಾ ಇರು. ಭೂಮಿಗೆ ಆ ಕ್ಷಣ ತಲೆಯಲ್ಲಿ ಏನೂ ಓಡಲಿಲ್ಲ. 5 ಮಕ್ಕಳ? ಅವಳು ಕುಳಿತಿದ್ದ ರೀತಿಯನ್ನು ಕಂಡು ಅಗ್ನಿಗೆ ನಗು ಬಂತು. ಮತ್ತೇನು, ನನಗೆ ಬಹಳಷ್ಟು ಮಕ್ಕಳು ಬೇಕು. ಅಪ್ಪ ಅಮ್ಮ ಅಂತ ಕರೆದುಕೊಂಡು ಯಾವಾಗಲೂ ಕಾಟ ಕೊಡ್ತಾ ಇರಬೇಕು. ಆಮೇಲೆ ಅವರ ಇಷ್ಟಗಳನ್ನೆಲ್ಲ ಅರಿತು ಮಾಡಿಕೊಂಡು ಅವರಿಗೆ ಚೆನ್ನಾಗಿ ಓದಿಸ್ಬೇಕು. ಆಮೇಲೆ ಕೆಲಸ ಕೊಡಿಸ್ಬೇಕು. ಹೀಗೆ ಭೂಮಿಯ ಕಣ್ಣುಗಳು ತುಂಬಿ ಬರೋದನ್ನು ಕಂಡು ಅಗ್ನಿ ಅವಳ ಕೈ ಹಿಡಿದ. ಏಯ್ ಭೂಮಿ, ಏನು ಸುಮ್ಮನೆ ತಮಾಷೆಗೆ ಹೇಳಿದ್ದಲ್ವಾ? ಹೀಗೆ ಅಳಬೇಡ ಪ್ಲೀಸ್. ನನ್ನ ಅಮ್ಮ ಅಪ್ಪನಿಗೆ ಯಾಕೆ ನನ್ನ ಬಗ್ಗೆ ಒಂದು ಚೂರು ಯೋಚನೆ ಬರಲಿಲ್ಲ? ಯಾಕೆ ನನ್ನ ಕನಸುಗಳನ್ನು ಯಾವುದನ್ನು ಅರಿಯದೆ ನನ್ನನ್ನು ಇಲ್ಲೇ ಬಿಟ್ಟು ಹೋದರು? ಯಾರಿಗೋ ಹೇಳುವಂತೆ ಹೇಳಿ ಅಳುತ್ತಿದ್ದವಳನ್ನು ಅವನು ಬೇಸರದಿಂದ ನೋಡಿದ. ಅಗ್ನಿ ಅವಳನ್ನು ಒಮ್ಮೆ ಅಪ್ಪಿಕೊಂಡದ್ದೇ ತಡ. ಇಷ್ಟು ದಿನಗಳ ಕಾಲ ಯಾರಿಗೂ ತಿಳಿಯದಂತೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದ ನೋವನ್ನೆಲ್ಲ ಭೂಮಿ ಆ ಎದೆಯಲ್ಲಿ ಕರಗಿಸಿಬಿಟ್ಟಳು. ಆ ಸಂಕಟ ಕಣ್ಣೀರಿನ ಮಳೆಯಾಗಲು ಭೂಮಿಗೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಅಗ್ನಿ ಅವಳ ಹೆಗಲಿಗೆ ತಟ್ಟುತ್ತಾ ಸಮಾಧಾನ ಮಾಡುತ್ತಾ ಏನೂ ಮಾತನಾಡದೆ ಕುಳಿತಿದ್ದ. ಸ್ವಲ್ಪ ಹೊತ್ತಿನ ನಂತರ ಆ ಅಳು ಬಿಕ್ಕಳಿಕೆಯಾಗಿ ಬದಲಾದಾಗ ಅಗ್ನಿ ಅವಳ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದು 2 ಕಣ್ಣುಗಳಿಗೂ ಮುತ್ತಿಟ್ಟ. ನೋಡು ಭೂಮಿ, ನಿನ್ನನ್ನು ಬೇಡ ಎಂದವರನ್ನು ನೆನಪಿಸಿಕೊಂಡು ಬೇಸರಪಟ್ಟು ಅತ್ತು ಇನ್ನೂ ಏನಾದರೂ ಪ್ರಯೋಜನವಿದೆನಾ ಹೇಳು? ಹಾಂ, ನಿನ್ನನ್ನು ಬೇಡವಾದವರು ನಿನಗೂ ಬೇಡ, ನನಗೂ ಬೇಡ. ಕೇಳಿಸ್ತಿದ್ಯಾ ನಿನಗೆ? ಅಗ್ನಿ ಅವಳ 2 ಹೆಗಲ ಮೇಲೆ ಕೈ ಹಾಕಿ ಮುಖಕ್ಕೆ ಮುಖ ತಾಗುವಷ್ಟು ಹತ್ತಿರದಿಂದ ಹೇಳುವಾಗ ಅವಳಿಗೆ ಹೊಟ್ಟೆಯೊಳಗೆ ಏನೋ ಕಚ್ಚುಗುಳಿ ಇಟ್ಟಂತಾಯಿತು. ಇನ್ನು ನಿನ್ನ ಕನಸುಗಳು, ಅದಕ್ಕೆ
ಅದಕ್ಕೆ ಕಣೆ ಹುಚ್ಚಿ, ಭಗವಂತ ನಿನಗೆ ಇಷ್ಟು ಒಳ್ಳೆ ಹುಡುಗನನ್ನು ಕಟ್ಟಿರೋದು. ನಾನಿದ್ದೀನಿ ತಾನೆ ನಿನಗೆ. ನನ್ನ ಭೂಮಿಗೆ ಎಲ್ಲಿಯವರೆಗೆ ಓದಬೇಕು ಅಲ್ಲಿವರೆಗೂ ಓದಬಹುದು. ಆಮೇಲೆ ಕೆಲಸ ಕೂಡ ಹಾಗೇನೆ. ಅದಕ್ಕೆಲ್ಲ ಜೊತೆಯಾಗಿ ಈ ಭಾರದ್ವಾಜ ಮನೆತನದ ಪೋಖ್ರಿ ನಿನ್ನ ಜೊತೆಗಿರ್ತಾನೆ. ಏನು ನಂಬಿಕೆ ಬರ್ತಾ ಇಲ್ವಾ? ಅವನು ಒಂದು ಹುಬ್ಬು ಹೇರಿಸಿ ಕೇಳಿದಾಗ ಅವಳು ತನ್ನ ಸಂಕಟವನ್ನೆಲ್ಲ ಮರೆತು ಒಮ್ಮಿಂದೊಮ್ಮೆಲೆ ನಕ್ಕು ಬಿಟ್ಟಳು. ಏನು ಬೇಸರ ಆಯ್ತಾ? ಬೇಸರ ಹೋಯ್ತಾ? ಅಗ್ನಿ ಹುಬ್ಬು ಗಂಟಿಕ್ಕಿದ. ನಾನು ಭಾರದ್ವಾಜ ಮನೆತನದ ಪೋಖ್ರಿ ಅಂತ ನೀವೇ ಹೇಳ್ಕೊಂಡದ್ದು ಕೇಳಿ ನಗು ಬಂತು. ಸಾರಿ, ಅವಳು ಮುಗುಳ್ನಗುತ್ತಾ ಹೇಳಿದಾಗ ಅಗ್ನಿ ಅವಳನ್ನು ಎತ್ತಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡ. ಭೂಮಿ ಹೆದರಿಕೆಯಿಂದ ಅವನನ್ನು ನೋಡಿದಾಗ, ಯಾವಾಗಲೂ ಹೀಗೆ ನಗುವ ಮುಖವನ್ನೇ ನಾನಿಲ್ಲಿ ನೋಡಬೇಕು, ಅರ್ಥ ಆಯ್ತಾ? ನಾನಿರುವವರೆಗೂ ನನ್ನವಳನ್ನು ಅಳೋದಕ್ಕೆ ನಾನು ಬಿಡಲ್ಲ. ಆಮೇಲೆ ಸ್ವಲ್ಪ ಪೋಖರಿತನ ನನ್ನಲ್ಲಿದೆ ಕಣೆ ರೌಡಿ. ಬಹುಶಃ ನಾನೇ ನಿನ್ನನ್ನು ಅಳಿಸ್ತೀನೇನೋ ಅಂತ ನನಗೀಗ ಭಯ ಆಗ್ತಿದೆ. ಅವನು ನಗುವಾಗ ದಟ್ಟವಾದ ಗಡ್ಡದ ಮಧ್ಯೆ ಮೂಡುತ್ತಿದ್ದ ಕನ್ನಗೆಣ್ಣೆಯ ಕುಳಿಯನ್ನು ಭೂಮಿಗೆ ಕುತೂಹಲದಿಂದ ನೋಡಿ ಬೆರಳಿನಿಂದ ಮುಟ್ಟಿ ನೋಡಿದಳು. ಅವಳು ಕಣ್ಣು ಮಿಟುಕಿಸದೆ ನೋಡುತ್ತಿರುವುದನ್ನು ಕಂಡು ಅಗ್ನಿ ಅವಳ ಅಂಗೈಗೆ ಮುತ್ತಿಟ್ಟ. ಗಡ್ಡ ಮತ್ತು ಮೀಸೆ ಅಂಗೈಗೆ ತಾಕಿದ ತಕ್ಷಣ ಅವಳಿಗೆ ಕಚ್ಚಗುಳಿಯಾಗಿ ಮುಸಿಯಾಗಿ ನಕ್ಕಳು. ಅಗ್ನಿ ನಗುತ್ತಲೇ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಬಿಗಿಯಾಗಿ ಅಪ್ಪಿಕೊಂಡ. ಈಗ ಭಯ ಹೋಯ್ತಾ? ಅವನು ತುಂಟತನದಿಂದ ಕೇಳಿದ. ಬೆಳಗ್ಗೆ ಯಾಕೆ ಹಾಗೆ ಕೋಪಗೊಂಡಿದ್ರಿ? ಅವರು ನನ್ನನ್ನು ತಾನೇ ಬೈದದ್ದು. ನೀವು ಹಾಗೆ ಮಾತನಾಡಿದಾಗ ಎಲ್ಲರಿಗೂ ಬೇಸರವಾಗಿದ್ದಿರಬಹುದು. ಅವಳ ಮುಖ ಕ್ಷಣ ಮಾತ್ರದಲ್ಲಿ ಬಾಡಿ ಹೋಯಿತು. ಓಹ್, ಆಮೇಲೆ ಎಲ್ಲ ಕುಟುಂಬದಲ್ಲೂ ಇಂಥ ಒಂದು ಹುಳ ಇದ್ದೇ ಇರತ್ತೆ ಕಣೆ. ಅದಕ್ಕೆ ನಾಚಿಕೆ ಮಾನ ಮರ್ಯಾದೆನೇ ಇರಲ್ಲ. ಅಗ್ನಿ ಆಸಕ್ತಿ ಇಲ್ಲದಂತೆ ಹೇಳುವಾಗ ಅವಳ ಕಣ್ಣುಗಳು ಅವನ ಕುತ್ತಿಗೆಯಿಂದ ಶರ್ಟ್ನ ಹೊರಗೆ ಕಾಣುತ್ತಿದ್ದ ಚೈನ್ ಮೇಲೆ ಬಿತ್ತು. ಅವಳು ಸಣ್ಣ ನಗುವಿನೊಂದಿಗೆ ಅದರ ಮೇಲೆ ಬೆರಳುಗಳನ್ನು ಆಡಿಸಿದಳು. ಇದನ್ನು ನೋಡಿ, ನಿನಗೆ ಇದು ಬಹಳ ಇಷ್ಟವಾದಂತಿದೆ ಅಲ್ಲ? ಅಗ್ನಿ ಅವಳ ಆಟ ಕಂಡು ಮುಗುಳ್ನಗುತ್ತಲೇ ಕೇಳಿದ. ನಾನು ಇದನ್ನು ಕನಸಿನಲ್ಲಿ ಬಹಳ ಬಾರಿ ನೋಡಿದ್ದೇನೆ. ಮತ್ತೆ ಸುಳ್ಳು? ನಾನು ಸುಳ್ಳು ಹೇಳಲ್ಲ. ಆಮೇಲೆ ಕನಸು ಕಂಡದ್ದು ಸತ್ಯ. ಮುಖ ಸರಿಯಾಗಿ ಕಾಣಿಸ್ತಿದ್ರು ಈ ಎದೆಯ ಮೇಲೆ ಮಲಗೋದನ್ನು ನಾನು ನಿಜಕ್ಕೂ ಕಂಡಿದ್ದೇನೆ. ಭೂಮಿ ಸಿಟ್ಟಿನಿಂದಲೇ ಹೇಳಿದಾಗ ಅಗ್ನಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನೇಟಿಗೆ ಮುರಿದ. ಕೋಪ ಮಾಡ್ಕೋಬೇಡ ಹುಡುಗಿ, ನನಗೆ ಗೊತ್ತಲ್ವಾ ನನ್ನ ಭೂಮಿ ಸುಳ್ಳು ಹೇಳಲ್ಲ ಅಂತ. ನಾನು ಸುಮ್ಮನೆ ನಿನ್ನನ್ನು ರೇಗಿಸೋದಕ್ಕೆ ಹೇಳಿದ್ದಷ್ಟೆ. ಇನ್ನು ಏನೇ ಆಗಲಿ, ಈ ಎದೆಯ ಮೇಲೆ ತಾನೇ ನನ್ನ ಭೂಮಿ ಮಲಗೋದು. ಹಾಗಾದರೆ ಕನಸಾಗಿದ್ದನ್ನು ಈಗ ನೆನಪಾಗಿತ್ತು. ಇನ್ನು ಏನೇ ಆಗಲಿ, ಈ ಎದೆ ಮೇಲೆ ತಾನೇ ನನ್ನ ಭೂಮಿ ಮಲಗೋದು. ಹಾಗಾದರೆ ಕನಸಾಗಿದ್ದನ್ನು ಈಗ ನನಸಾಯಿತು. ಅದು ಕೇಳಿದ ತಕ್ಷಣ ಅವಳ ಕೆನ್ನೆಗಳು ಕೆಂಪಾದವು. ಅವನ ಮಡಿಲಿನಿಂದ ಏಳಲು ಅವಳೊಂದು ಪ್ರಯತ್ನ ಮಾಡಿದರೂ ಅಗ್ನಿ ಬಿಡ್ತಾ ಇರಲಿಲ್ಲ. ಹೀಗೆ ಕೆಂಪಾಗಿರುವ ತನ್ನ ಭೂಮಿಯನ್ನು ನೋಡಲು ಎಷ್ಟು ಚಂದ ಗೊತ್ತಾ? ಅದೇನೇ ಇರಲಿ, ಅತ್ತು ಕರೆದು ಇಷ್ಟು ಸಮಯ ಸುಮ್ಮನೆ ಹಾಳಾಯಿತು. ನಾವು ಕೆಲವು ಫೋಟೋಗಳನ್ನು ತೆಗೆದುಕೊಳ್ಳೋಣ. ಅಗ್ನಿ ಹಾಗೆ ಹೇಳಿ ಅವಳ ಸೊಂಟವನ್ನು ಬಳಸಿ ಹಿಡಿದು ಕಿಟಕಿಯ ಬಳಿ ನಿಂತು ಸೆಲ್ಫಿ ತೆಗೆದುಕೊಳ್ಳಲು ಶುರು ಮಾಡಿದ. ಬೆಳದಿಂಗಳ ಬೆಳಕಿನಲ್ಲಿ ಅವಳ ಮುಖ ಕೆಂಪಾಗುವುದನ್ನು ಮತ್ತು ಕಣ್ಣುಗಳಲ್ಲಿ ಪ್ರೀತಿ ತುಂಬುವುದನ್ನು ಅವನು ನೋಡುತ್ತಿದ್ದ. ಆ ಕಣ್ಣುಗಳು ತನಗೆ ಹುಚ್ಚು ಹಿಡಿಸುತ್ತಿವೆ ಎಂದು ಅವನಿಗೆ ಅನಿಸ್ತಾ ಇತ್ತು. ಬೆಳದಿಂಗಳ ಬೆಳಕಿನಲ್ಲಿ ಭೂಮಿಯನ್ನು ನೋಡಿದಾಗ ಅಗ್ನಿಗೆ ಅವಳು ಸ್ವರ್ಗದಿಂದ ಇಳಿದು ಬಂದ ಅಪ್ಸರೆಯಂತೆ ಕಂಡಳು. ಅವನ ದೃಷ್ಟಿಯ ತೀಕ್ಷ್ಣತೆಯನ್ನು ತಡೆಯಲಾಗದೆ ಅವಳು ಕಿಟಕಿಯ ಬಳಿ ನಿಂತು ಹೊರಗೆ ನೋಡತೊಡಗಿದಳು. ಅಗ್ನಿ ನಗುವಿನೊಂದಿಗೆ ಅವಳ ಹಿಂದೆ ನಿಂತು ಅವಳನ್ನು ಅಪ್ಪಿಕೊಂಡು ಹೆಗಲ ಮೇಲೆ ಮುಖ ಒರಗಿಸಿದಾಗ ಭೂಮಿಯ ಎದೆ ಬಡಿತ ಹೆಚ್ಚಾಯಿತು. ಭೂಮಿ, ಐ ಲವ್ ಯು ಅವಳ ಕಿವಿಯಲ್ಲಿ ಮೆಲ್ಲನೆ ಹೇಳಿದಾಗ ಅವಳೊಂದು ದೀರ್ಘವಾದ ಉಸಿರೆಳೆದುಕೊಂಡಳು. ಸೊಂಟವನ್ನು ಬಳಸಿ ಹಿಡಿದಿದ್ದ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅಗ್ನಿ ಅವಳನ್ನು ತನ್ನತ್ತ ತಿರುಗಿಸಿ ಅವಳ ಮೊಗವಿಡಿದು ಕೇಳಿದ, ಭೂಮಿಗೆ ಈಗಲೂ ನನ್ನ ಮೇಲೆ ಭಯ ಇದೆನಾ? ಅವಳು ಏನನ್ನು ಯೋಚಿಸದೆ ಆ ಕಣ್ಣುಗಳಲ್ಲಿ ನೋಡುತ್ತಾ ಹೆಗಲು ಕುಣಿಸಿದಳು. ಹಾಗಾದರೆ ಒಂದು ಮಾತು ಕೇಳಲ್ಲ, ನನ್ನ ಜಾತಕ ದೋಷದ ಬಗ್ಗೆ ಭಯ ಇದೆಯಾ? ನಾವು ಒಟ್ಟಿಗೆ ಬದುಕಲು ಶುರು ಮಾಡಿದ ಮೇಲೆ ನೀನು ಸತ್ತು ಹೋದರೆ ನನಗೆ ಸಾಯಲು ಇಷ್ಟವಿಲ್ಲ. ನಿಮ್ಮ ಜೊತೆ ಬಹಳ ದಿನ ಬದುಕಬೇಕು. ಅವನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಹೇಳಿದ ಅವಳನ್ನು ಅಗ್ನಿ ಬಿಗಿಯಾಗಿ ಅಪ್ಪಿಕೊಂಡು ಅವಳ ಕುತ್ತಿಗೆಯ ಭಾಗದಲ್ಲಿ ಮೆಲ್ಲನೆ ಕಚ್ಚಿದಾಗ ಅವಳು ರೋಮಾಂಚನಗೊಂಡು ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡ್ಳು. ಅಗ್ನಿ
ಅವಳ ಬೆರಳುಗಳು ಅವನ ಬೆನ್ನನ್ನು ಬಿಗಿಯಾಗಿ ತಬ್ಬಿಕೊಂಡವು. ಅಗ್ನಿ ತಾನು ಕಚ್ಚಿದ ಜಾಗದಲ್ಲಿ ತುಟಿಗಳಿಂದ ಮೃದುವಾಗಿ ಸವರಿದಾಗ ಅವಳಿಗೆ ಇನ್ಯಾವುದೋ ಲೋಕಕ್ಕೆ ಹೋದಂತೆ ಭಾಸವಾಯಿತು. ಆ ಲೋಕದಲ್ಲಿ ತಾನು ಹಾಗೂ ತನ್ನ ಅಗ್ನಿ ಮಾತ್ರ ಇರುವಂತೆ ಅವಳಿಗೆ ಅನ್ನಿಸ್ತು. ಅವಳ ಮುಖದ ತುಂಬ ಪ್ರೀತಿಯಿಂದ ಮುತ್ತಿಡುತ್ತಾ ಅವಳಿಗೆ ಯಾವುದೇ ಮುಜುಗರವಾಗುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಗ್ನಿ ಅವಳ ಕಣ್ಣುಗಳಲ್ಲಿ ನೋಡಿದ. ಅವಳ ಅರಳಿದ ಕೆಂಪು ತುಟಿಗಳನ್ನು ಅವನು ಮೃದುವಾಗಿ ಚುಂಬಿಸಿದಾಗ ಆ ಪ್ರೀತಿಯ ಅಮಲಿನಲ್ಲಿ ಭೂಮಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಸಂಪೂರ್ಣವಾಗಿ ಶರಣಾಗ್ತಾಳೆ. ಆ ಮಧುರವಾದ ಚುಂಬನದಲ್ಲಿ ಇಬ್ಬರು ಜಗತ್ತನ್ನೇ ಮರೆತಿದ್ದರು. ಪ್ರೀತಿಯ ಆಳವನ್ನು ಅಳೆಯುವಂತೆ ಅವರಿಬ್ಬರ ಉಸಿರುಗಳು ಒಂದಾಗಿದ್ದವು. ಕ್ಷಣಗಳು ನಿಮಿಷಗಳಾಗಿ ಬದಲಾದವು. ಆ ಪ್ರೇಮದ ಸಾಗರದಲ್ಲಿ ಇಬ್ಬರೂ ಮೈ ಮರೆತಿದ್ದಾಗ ಅಗ್ನಿಯ ಸ್ಪರ್ಶ ಅವಳಲ್ಲಿ ಹೊಸ ಸಂಚಲನ ಮೂಡಿಸ್ತಾ ಇತ್ತು. ಕೊನೆಗೆ ನಾಚಿಕೆ ಮತ್ತು ಆಯಾಸದಿಂದ ಅವನಿಂದ ಹಿಂದೆ ಸರಿಯಲು ಮುಂದಾದವಳನ್ನು ಅಗ್ನಿ ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡ. ಸುಸ್ತಾಯ್ತಾ ನನ್ನ ಹುಡುಗಿಗೆ? ಭೂಮಿ ನಾಚಿಕೆಯಿಂದ ತಲೆ ತಗ್ಗಿಸಿದ ತಕ್ಷಣ ಅಗ್ನಿ ಅವಳ ಮುಖವನ್ನು ಮೇಲಕ್ಕೆತ್ತಿ ಆಕೆಯ 2 ಕಣ್ಣುಗಳಿಗೂ ಪ್ರೀತಿಯಿಂದ ಮುತ್ತನ್ನು ಕೊಟ್ಟ. ಹಾಸಿಗೆಯ ಮೇಲೆ ಕುಳಿತು ಅಗ್ನಿ ಅವಳತ್ತ ಹಾಲಿನ ಗ್ಲಾಸ್ ಚಾಚಿದಾಗ ಅವಳಿಗೆ ನಾಚಿಕೆಯಾಯಿತು. ಸ್ವಲ್ಪ ಕುಡಿದು ಅಗ್ನಿಯತ್ತ ಚಾಚಿದಾಗ ಅವನು ನಗುತ್ತಲೇ ಕುಡಿದು ಗ್ಲಾಸ್ ಅನ್ನ ಟೇಬಲ್ ಮೇಲೆ ಇಟ್ಟ. ಅಗ್ನಿ ಮಂಚದ ಹೆಡ್ಬೋರ್ಡ್ಗೆ ಒರಗಿ ಕುಳಿತಿದ್ದನ್ನು ಕಂಡು ಭೂಮಿ ಅವನ ಎದೆಯಲ್ಲಿ ಮುಖ ಹುದುಗಿಸಿದಳು. ಅವನು ಅವಳ ತಲೆಯನ್ನು ಮೆಲ್ಲನೆ ಸವರಿ ಮುತ್ತಿಟ್ಟ. ಆ ಕ್ಷಣ ಅವಳಲ್ಲಿ ಅಗ್ನಿಯ ಮೇಲಿದ್ದ ಭಯ ಒಂದು ಚೂರು ಉಳಿದಿರಲಿಲ್ಲ. ಅವಳಲ್ಲಿ ತುಂಬಿದ್ದ ಪ್ರೀತಿ ಅವನೆಂಬ ವ್ಯಕ್ತಿಯಲ್ಲಿಯೇ ತನ್ನನ್ನು ತಾನು ಕಳೆದುಕೊಳ್ಳುವಂತೆ ಮಾಡಿತ್ತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.